ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ ನಲ್ಲಿ. ಇಡ್ಲಿ ಬಟಾಣಿಯಲ್ಲಿ ಡೆಟರ್ಜೆಂಟ್ ರಾಸಾಯನಿಕ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಕರಿದಂತ ಬಟಾಣಿಗೆ ಕಲರ್ ಬ್ಯಾನ್ ಮಾಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಕರಿದ ಬಟಾಣಿಗೆ ಕಲರ್ ಹಾಕೋದ್ರಿಂದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಕರಿದ ಬಟಾಣಿ ಅನ್ಸೇಫ್ ಅಂತ ಆಹಾರ ಇಲಾಖೆ ವರದಿ ನೀಡಿದ್ದು ಕಲರ್ ಬಳಸದಂತೆ ನಿಷೇಧ ಹೇರಲು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ. ನಾರಿ ಶಕ್ತಿ ಬಗ್ಗೆ ಗುಣಗಾನ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ವಹಿಸಿದರು. ಗುಜರಾತ್ನ ನಾರಿ ಶಕ್ತಿ ಕಾರ್ಯಕ್ರಮದಲ್ಲಿ ಇವತ್ತು ಮೋದಿಗೆ ಮಹಿಳಾ ಸಿಬ್ಬಂದಿಯೇ ಭದ್ರತೆ ನೀಡಿದರು. ಮಹಿಳಾ ದಿನಾಚರಣೆ ದಿನವಾದ ಇಂದು ದೆಹಲಿ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯನ್ನ ಈಡೇರಿಸಿರುವ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಮಾಸಿಕ 2,500 ನೀಡುವ ಯೋಜನೆಗೆ ಇವತ್ತು ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನು ದೆಹಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದ್ದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದೆ. ಚಾವಾ ಚಿತ್ರ ವೀಕ್ಷಿಸಿದ ಬಳಿಕ ಹಬ್ಬಿದಂತ ವದಂತಿಯಿಂದಾಗಿ ಜನರು ರಾತ್ರೋರಾತ್ರಿ ನಿಧಿಗಾಗಿ ಹುಡುಕಾಟ ನಡೆಸಿದಂಥ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಮುರ್ನಾಪುರದ ಆಸಿರ್ಗಢ ಕೋಟೆಯ ಬಳಿ ಮೊಘಲ್ ಕಾಲದ ನಿಧಿಯನ್ನು ಬಚ್ಚಿಡಲಾಗಿದೆ ಅನ್ನೋ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಟಾರ್ಚ್ ಹಿಡಿದಂಥ ಜನ ಭೂಮಿ ಅಗೆದು ನಿಧಿಗಾಗಿ ಶೋಧ ನಡೆಸಿದ್ರು. ಚಿನ್ನದ ನಾಣ್ಯ ಸಿಕ್ಕಿದೆ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ, ಆದರೆ ಅದು ಅಧಿಕೃತವಾಗಿ ಖಚಿತವಾಗಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಾಳೆ ನಡೆಯುತ್ತೆ. ದುಬೈ ಕ್ರೀಡಾಂಗಣ ಸಜ್ಜಾಗಿದ್ದು ನ್ಯೂಜಿಲೆಂಡ್ ಮತ್ತು ಭಾರತ ತಂಡಗಳು ಚಾಂಪಿಯನ್ ಆಗೋದಕ್ಕೆ ಪರಸ್ಪರ ಹೋರಾಡಲಿವೆ. ಟೂರ್ನಿಯಲ್ಲಿ ಉಭಯ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ದು ನಾಳೆಯ ಫೈನಲ್ ಪಂದ್ಯ ಗೆಲ್ಲೋಕೆ ಕಸರತ್ತು ನಡೆಸ್ತಾ ಇವೆ. ಟೀಮ್ ಇಂಡಿಯಾ ಗೆಲ್ಲೋಕೆ ದೇಶದಾದ್ಯಂತ ಪೂಜೆ ಪ್ರಾರ್ಥನೆ ನಡೆದಿವೆ.